ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾವು ದಕ್ಷಿಣ ಕನ್ನಡದ ಜೀವನಾಡಿ ಸಾವಿರಾರು ಕತೆಗಳನ್ನು ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿರುವ ನೇತ್ರಾವತಿ ನದಿಯ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇದು ಕೇವಲ ನೀರಲ್ಲ, ಇದು ಈ ನಾಡಿನ ಇತಿಹಾಸದ ಮೂಕ ಸಾಕ್ಷಿ, ಸಂಸ್ಕೃತಿಯ ತಾಯಿ ಬೇರು. ಸುಮಾರು 150 ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಈ ನೇತ್ರಾವತಿ ನದಿಯನ್ನ ಬಂಟ್ವಾಳ ನದಿ ಅಂತ ಕರಿತಾ ಇದ್ರು. ಹೌದು, ಯಾಕೆ ಈ ಹೆಸರು ಬಂತು? ಮಳೆಗಾಲದಲ್ಲಿ ಈ ನದಿ ಎಷ್ಟು ಉಗ್ರವಾಗಿತ್ತು ಅಂದ್ರೆ 1855ರ ಬ್ರಿಟಿಷ್ ದಾಖಲೆಗಳು ಕೂಡ ಇದನ್ನ ದಾಟಲು ಅಸಾಧ್ಯವಾದ ನದಿ ಎಂದು ವರ್ಣಿಸಿವೆ. ಈ ವಿಡಿಯೋದಲ್ಲಿ ನಾವು ನೇತ್ರಾವತಿಯ ಉಗಮದಿಂದ ಹಿಡಿದು ಅದು ಹರಿದು ಬಂದ ದಾರಿ, ಅದರ ದಡದಲ್ಲಿ ಅರಳಿದ ನಾಗರಿಕತೆಗಳು, ಈ ನದಿಯ ಹಿರಿಮೆ, ಮರೆತು ಹೋದ ಹೆಸರುಗಳು ಮತ್ತು ಇಂದಿಗೂ ಅದು ಈ ನಾಡಿನ ಜನಜೀವನಕ್ಕೆ ಹೇಗೆ ಆಧಾರವಾಗಿದೆ, ನೇತ್ರಾವತಿಯ ಸಂಪೂರ್ಣ ಇತಿಹಾಸವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ನೇತ್ರಾವತಿ ನದಿಯು ಕರ್ನಾಟಕದ ಕರಾವಳಿ ಭಾಗದ ಜೀವನಾಡಿ. ಅದರ ಇತಿಹಾಸವನ್ನ ಭೌಗೋಳಿಕ, ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಆರ್ಥಿಕ ದೃಷ್ಟಿಕೋನಗಳಿಂದ ನೋಡಬಹುದು. ನೇತ್ರಾವತಿ ನದಿಯು ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖದ ಬಳಿ ಪಶ್ಚಿಮ ಘಟ್ಟದ ಬಂಗರಬಳಿಗೆ ಕಣಿವೆಯ ಎಳ್ನೀರ್ ಘಾಟಿಯಲ್ಲಿ ಹುಟ್ಟುತ್ತೆ. ಅಲ್ಲಿಂದ ಸುಮಾರು 160 ಕಿಲೋಮೀಟರ್ಗಳಷ್ಟು ಪಶ್ಚಿಮಾಭಿಮುಖವಾಗಿ ಹರಿದು ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿ ಕುಮಾರಧಾರ ನದಿಯೊಂದಿಗೆ ಸಂಗಮಿಸಿ ನಂತರ ಮಂಗಳೂರಿನ ಬಳಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ನೇತ್ರಾವತಿ ನದಿಯನ್ನ ಭಾರತದ ಪವಿತ್ರ ನದಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ವಿಶೇಷವಾಗಿ ಅದು ಪ್ರಸಿದ್ಧ ಯಾತ್ರಾ ಸ್ಥಳವಾದ ಧರ್ಮಸ್ಥಳದ ಮೂಲಕ ಹರಿಯುವುದರಿಂದ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯವು ನೇತ್ರಾವತಿ ನದಿಯ ದಡದಲ್ಲಿದೆ. ಸುಮಾರು 700ರಿಂದ 800 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಈ ನದಿಯ ನೀರು ನೇತ್ರರೋಗ ಪರಿಹಾರಕವೆಂದು ನಂಬಿಕೆ ಇದೆ. ಕೆಲವು ಪುರಾಣಗಳ ಪ್ರಕಾರ ನೇತ್ರಾವತಿ ನದಿಯು ವರಹ ಪರ್ವತದ ಕಣ್ಣಿನಂತಿರುವ ಭಾಗದಿಂದ ಹರಿದು ಬಂದ ಕಣ್ಣೀರ ಹನಿಗಳಿಂದ ಹುಟ್ಟಿದೆ ಎಂದು ಹೇಳಲಾಗುತ್ತೆ. ಇದನ್ನು ಭೂಮಿಯ ಕಣ್ಣು ಎಂದು ಕರೆಯಲಾಗುತ್ತೆ. ಹೌದು ಫ್ರೆಂಡ್ಸ್, ನೇತ್ರಾವತಿ ನದಿಯ ಕುರಿತಾದ ಈ ಪುರಾಣ ಕಥೆಯು ಅದರ ಉಗಮಕ್ಕೆ ಒಂದು ದೈವಿಕ ಮತ್ತು ಭಾವನಾತ್ಮಕ ಸ್ಪರ್ಶವನ್ನ ನೀಡುತ್ತೆ. ಕೆಲವು ನಂಬಿಕೆಗಳ ಪ್ರಕಾರ ವರಹ ಪರ್ವತದ ಕಣ್ಣಿನಂತಿರುವ ಭಾಗದಿಂದ ಹರಿದು ಬಂದ ಕಣ್ಣೀರ ಹನಿಗಳಿಂದ ನೇತ್ರಾವತಿ ನದಿ ಹುಟ್ಟಿದೆ ಎಂದು ಹೇಳಲಾಗುತ್ತೆ. ಈ ಕಾರಣದಿಂದಲೇ ಇದನ್ನ ಭೂಮಿಯ ಕಣ್ಣು ಎಂದು ಕರೆಯಲಾಗುತ್ತೆ. ಈ ಪುರಾಣ ಕಥೆಯು ನದಿಯ ಹೆಸರಿಗೆ ನೇತ್ರ ಎಂಬ ಶಬ್ದ ಹೇಗೆ ಬಂದಿದೆ ಎಂಬುದಕ್ಕೆ ಒಂದು ಆಕರ್ಷಕ ವಿವರಣೆಯನ್ನ ನೀಡುತ್ತೆ. ಇದು ಕೇವಲ ಒಂದು ನದಿಯಾಗಿರದೆ ಪ್ರಕೃತಿಯ ದೈವಿಕ ಆಶೀರ್ವಾದದ ಸಂಕೇತವಾಗಿ ಮತ್ತು ಪಾವಿತ್ರತೆಯ ಪ್ರತೀಕವಾಗಿ ನಂಬುವವರಿಗೆ ವಿಶೇಷ ಮಹತ್ವವನ್ನ ನೀಡಿದೆ. ಭಾರತದ ಅನೇಕ ನದಿಗಳಂತೆ ನೇತ್ರಾವತಿಯೂ ಸಹ ತನ್ನದೇ ಆದ ಪೌರಾಣಿಕ ಹಿನ್ನೆಲೆಯನ್ನ ಹೊಂದಿದ್ದು ಸ್ಥಳೀಯ ಜನರ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಇನ್ನು ನೇತ್ರಾವತಿ ನದಿಯ ಒಡಲಿನಲ್ಲಿರುವ ಉಳಿಯ ದ್ವೀಪವು ಒಂದು ಐತಿಹಾಸಿಕ ಮತ್ತು ಪರಿಸರೀಯ ಮಹತ್ವವನ್ನ ಹೊಂದಿದೆ. ಸುಮಾರು 250 ವರ್ಷಗಳ ಹಿಂದೆ ನದಿ ಪಾತ್ರದ ಎತ್ತರದ ಪ್ರದೇಶವಾಗಿದ್ದ ಇದು 1960ರ ದಶಕದ ಪ್ರವಾಹಗಳಿಂದ ನಡುಗಡ್ಡೆಯಾಗಿ ಮಾರ್ಪಡಿತು. ಈಗಲೂ ಈ ದ್ವೀಪದಲ್ಲಿ ಕುಟುಂಬಗಳು ವಾಸಿಸ್ತವೆ. ಹೌದು ಫ್ರೆಂಡ್ಸ್, ನೇತ್ರಾವತಿ ನದಿಯ ಒಡಲಿನಲ್ಲಿರುವ ಉಳಿಯ ದ್ವೀಪವು ಒಂದು ವಿಶಿಷ್ಟವಾದ ಐತಿಹಾಸಿಕ ಮತ್ತು ಪರಿಸರೀಯ ಮಹತ್ವವನ್ನ ಹೊಂದಿದೆ. ಇದು ಕೇವಲ ಒಂದು ನಡುಗಡ್ಡೆಯಾಗಿರದೆ ನದಿಯ ನಿರಂತರ ಬದಲಾವಣೆಗಳಿಗೆ, ಪ್ರವಾಹದ ಶಕ್ತಿಗೆ ಮತ್ತು ಮಾನವ ವಾಸಸ್ಥಾನಗಳ ಸ್ಥಿತಿಸ್ಥಾಪಕತ್ವಕ್ಕೆ ಜೀವಂತ ಉದಾಹರಣೆಯಾಗಿದೆ. ಸುಮಾರು 250 ವರ್ಷಗಳ ಹಿಂದೆ ಉಳಿಯ ದ್ವೀಪವು ನೇತ್ರಾವತಿ ನದಿಯ ಪಾತ್ರದಲ್ಲಿದ್ದ ಒಂದು ಎತ್ತರದ ಪ್ರದೇಶವಾಗಿತ್ತು ಅಥವಾ ನದಿಯ ದಡಕ್ಕೆ ಹೊಂದಿಕೊಂಡಿರುವ ದಿಬ್ಬವಾಗಿತ್ತು. ಇದು ಪ್ರವಾಹಗಳ ಅಪಾಯದಿಂದ ಸುರಕ್ಷಿತವಾಗಿತ್ತು. ಆದರೆ 1960ರ ದಶಕದಲ್ಲಿ ಸಂಭವಿಸಿದ ಭಾರೀ ಪ್ರವಾಹಗಳು ನೇತ್ರಾವತಿ ನದಿಯ ರಭಸದ ಹರಿವಿನಿಂದ ಈ ಪ್ರದೇಶವನ್ನ ಸಂಪೂರ್ಣವಾಗಿ ಪ್ರತ್ಯೇಕಿಸಿ ನಡುಗಡ್ಡೆಯಾಗಿ ಮಾರ್ಪಡಿಸಿದವು. ನಂತರದ ವರ್ಷಗಳಲ್ಲಿ, ವಿಶೇಷವಾಗಿ 1974ರ ಮಹಾಪೂರದಿಂದ ನದಿಯ ಸವೆತವು ದ್ವೀಪ ಮತ್ತು ದಡದ ನಡುವಿನ ಅಂತರವನ್ನ ಇನ್ನಷ್ಟು ಹೆಚ್ಚಿಸ್ತಾ ಹೋಯಿತು. ಈಗ ದಡದಿಂದ ಸುಮಾರು 900 ಅಡಿಗಳಷ್ಟು ದೂರದಲ್ಲಿದೆ ಈ ದ್ವೀಪ ಎಂದು ಸ್ಥಳೀಯರು ಹೇಳ್ತಾರೆ. ಇಷ್ಟೆಲ್ಲ ಸವಾಲುಗಳ ನಡುವೆಯೂ ಉಳಿಯ ದ್ವೀಪದಲ್ಲಿ ಈಗಲೂ ಸುಮಾರು 40ರಿಂದ 50 ಕುಟುಂಬಗಳು ವಾಸಿಸ್ತವೆ. ಈ ಕುಟುಂಬಗಳು ಹಲವು ತಲೆಮಾರುಗಳಿಂದ ಇಲ್ಲಿಯೇ ನೆಲೆಸಿದ್ದು ನದಿಯೊಂದಿಗೆ ಅವಿನಾಭಾವ ಸಂಬಂಧವನ್ನ ಹೊಂದಿವೆ. ಆದರೆ ನದಿಯ ಮಧ್ಯದಲ್ಲಿರುವ ಕಾರಣದಿಂದಾಗಿ ಅವರಿಗೆ ಮೂಲ ಸೌಕರ್ಯಗಳು ಮತ್ತು ಸಾರಿಗೆ ಸಮಸ್ಯೆಗಳು ಎದುರಾಗುತ್ತವೆ. ನಗರ ಸಂಪರ್ಕಕ್ಕಾಗಿ ಅವರು ದೋಣಿಯನ್ನೇ ಅವಲಂಬಿಸಿದ್ದು ಮಳೆಗಾಲದಲ್ಲಿ ಇದು ಅತ್ಯಂತ ಅಪಾಯಕಾರಿಯಾಗಬಹುದು. ಬೇಸಿಗೆ
ಬಗೆಯಲ್ಲಿ ತಾತ್ಕಾಲಿಕ ಸೇತುವೆಯನ್ನ ನಿರ್ಮಿಸಲಾಗುತ್ತೆ. ಇನ್ನು ಮರಳುಗಾರಿಕೆ ಇತ್ತೀಚಿನ ವರ್ಷಗಳಲ್ಲಿ ಉಳಿಯ ದ್ವೀಪವು ಅಕ್ರಮ ಮರಳುಗಾರಿಕೆಯ ಹಾವಳಿಗೆ ತುತ್ತಾಗಿದೆ. ನೇತ್ರಾವತಿ ನದಿಯಲ್ಲಿ ನಡೆಯುತ್ತಿರುವ ಮರಳು ಗಣಿಗಾರಿಕೆ ದ್ವೀಪದ ಪರಿಸರ ವ್ಯವಸ್ಥೆಗೆ ತೀವ್ರ ಹಾನಿಯನ್ನ ಉಂಟು ಮಾಡ್ತಿದೆ. ಮರಳುಗಳ್ಳರು ಹಗಲು ರಾತ್ರಿ ಬೋಟ್ಗಳನ್ನ ಬಳಸಿ ದ್ವೀಪದ ಭೂಭಾಗವನ್ನ ಕೊರೆದು ಮರಳನ್ನ ಅಕ್ರಮವಾಗಿ ಸಾಗಿಸ್ತಾ ಇದ್ದಾರೆ. ಇದರಿಂದ ದ್ವೀಪದ ಗಾತ್ರವು ಸುಮಾರು 100 ಎಕರೆಯಿಂದ 40ರಿಂದ 50 ಎಕರೆಗೆ ಇಳಿದಿದೆ ಎಂದು ಅಂದಾಜಿಸಲಾಗಿದೆ. ಈ ಅಕ್ರಮ ಚಟುವಟಿಕೆಯು ದ್ವೀಪದಲ್ಲಿ ವಾಸಿಸುವ ಕುಟುಂಬಗಳ ಜೀವನಕ್ಕೆ ಮತ್ತು ಜೀವನೋಪಾಯಕ್ಕೆ ಗಂಭೀರ ಅಪಾಯವನ್ನುಂಟು ಮಾಡಿದೆ. ಸ್ಥಳೀಯರು ಮತ್ತು ಪರಿಸರವಾದಿಗಳು ಈ ಮರಳು ದಂಧೆಯ ವಿರುದ್ಧ ಹೋರಾಟ ನಡೆಸ್ತಾ ಇದ್ದು ದ್ವೀಪವನ್ನ ಉಳಿಸಲು ಸರ್ಕಾರ ಮತ್ತು ಜಿಲ್ಲಾಡಳಿತದ ಹಸ್ತಕ್ಷೇಪಕ್ಕಾಗಿ ಒತ್ತಾಯಿಸ್ತಾ ಇದ್ದಾರೆ. ಈ ಉಳಿಯ ದ್ವೀಪವು ನೇತ್ರಾವತಿ ನದಿಯ ಜೀವಂತಿಕೆಯನ್ನ, ಅದರ ಏರಿಳಿತಗಳನ್ನ ಮತ್ತು ಪ್ರಕೃತಿ ಮತ್ತು ಮಾನವನ ನಡುವಿನ ಸಂಕೀರ್ಣ ಸಂಬಂಧವನ್ನ ಪ್ರತಿಬಿಂಬಿಸುತ್ತೆ. 20ನೇ ಶತಮಾನದ ಆರಂಭದಲ್ಲಿ ನೇತ್ರಾವತಿ ನದಿಯನ್ನ ಬಂಟವಾಳ ನದಿ ಎಂದು ಕರೆಯಲಾಗ್ತಿತ್ತು, ಏಕೆಂದರೆ ಬಂಟವಾಳ ಪಟ್ಟಣವು ಅದರ ದಡದಲ್ಲಿದೆ. ಬಂಟವಾಳ ಆ ಸಮಯದಲ್ಲಿ ಒಂದು ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು. ನೇತ್ರಾವತಿ ನದಿಯು ಸರಕು ಸಾಗಾಣೆಗೆ ಪ್ರಮುಖ ಮಾರ್ಗವಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಈ ಕಾರಣದಿಂದಾಗಿ ನದಿಗೆ ಬಂಟವಾಳದ ಹೆಸರು ಸೇರಿಸಿ ಬಂಟವಾಳ ನದಿ ಎಂದು ಕರೆಯುವ ರೂಢಿ ಇತ್ತು. 1855ರಲ್ಲಿ ಪ್ರಕಟವಾದ ಗಾಜೆಟರ್ನ್ ಆಫ್ ಸದರ್ನ್ ಇಂಡಿಯಾನಂತಹ ಐತಿಹಾಸಿಕ ದಾಖಲೆಗಳಲ್ಲಿಯೂ ಈ ನದಿಯನ್ನ ಬಂಟವಾಳ ನದಿ ಎಂದು ಉಲ್ಲೇಖಿಸಲಾಗಿದೆ. ಆದರೆ ಕಾಲಕ್ರಮೇಣ ನದಿಯ ಮೂಲ ಹೆಸರು ನೇತ್ರಾವತಿ ಎಂದು ಹೆಚ್ಚು ಪ್ರಚಲಿತಕ್ಕೆ ಬಂತು. ಈ ದಾಖಲೆಯಲ್ಲಿ ನೇತ್ರಾವತಿ ನದಿಯು ನೈಋತ್ಯ ಮಾನ್ಸೂನ್ ಸಮಯದಲ್ಲಿ ದಾಟಲು ಅಸಾಧ್ಯವಾದದ್ದು ಎಂದು ಪ್ರಸ್ತಾಪಿಸಲಾಗಿದೆ. ಈ ಲೇಖನವು ನೇತ್ರಾವತಿ ನದಿಯ ಮಳೆಗಾಲದ ಪ್ರಕೋಪವನ್ನ ಎತ್ತಿ ತೋರಿಸುತ್ತೆ. ಭಾರಿ ಮಳೆಯಿಂದಾಗಿ ನದಿಯ ನೀರಿನ ಮಟ್ಟ ತೀವ್ರವಾಗಿ ಏರಿ ಪ್ರವಾಹ ಪರಿಸ್ಥಿತಿ ಉಂಟಾಗ್ತಿತ್ತು. ಇದು ಆಗಿನ ಕಾಲದಲ್ಲಿ ನದಿ ದಾಟಲು ಎಷ್ಟು ಕಷ್ಟಕರವಾಗಿತ್ತು ಎಂಬುದನ್ನು ಸೂಚಿಸುತ್ತೆ. ನದಿಯ ಅಗಲ, ಹರಿವಿನ ವೇಗ ಮತ್ತು ನದಿಯ ಪಾತ್ರದಲ್ಲಿರುವ ಬಂಡೆಗಳು ಮಳೆಗಾಲದಲ್ಲಿ ದಾಟುವಿಕೆಯನ್ನ ಇನ್ನಷ್ಟು ಅಪಾಯಕಾರಿಗೊಳಿಸುತ್ತಿದ್ವು. ಬಂಟವಾಳದಂತಹ ವ್ಯಾಪಾರ ಕೇಂದ್ರಗಳಿಗೆ ನೇತ್ರಾವತಿ ನದಿಯು ಪ್ರಮುಖ ಸಂಪರ್ಕ ಮಾರ್ಗವಾಗಿತ್ತು. ಮಳೆಗಾಲದಲ್ಲಿ ನದಿ ದಾಟಲು ಅಸಾಧ್ಯವಾಗಿದ್ದರಿಂದ ಸಾರಿಗೆ ಮತ್ತು ವ್ಯಾಪಾರ ಚಟುವಟಿಕೆಗಳಿಗೆ ತೀವ್ರ ಅಡಚಣೆಯಾಗ್ತಿತ್ತು. ಇದು ಆಗಿನ ಜನರ ಜೀವನ ಮತ್ತು ಆರ್ಥಿಕತೆಗೆ ನದಿಯ ಪ್ರಭಾವವನ್ನು ತೋರಿಸುತ್ತೆ. ಗೆಜೆಟಿಯರ್ ಆಫ್ ಸದರ್ನ್ ಇಂಡಿಯಾನಂತಹ ದಾಖಲೆಗಳು ಆ ಕಾಲದ ಭೌಗೋಳಿಕ, ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಅಮೂಲ್ಯವಾದ ಮಾಹಿತಿಗಳನ್ನು ಒದಗಿಸುತ್ತವೆ. ಇದು ನೇತ್ರಾವತಿ ನದಿಯ ಐತಿಹಾಸಿಕ ಪಾತ್ರ ಮತ್ತು ಅದರ ಸುತ್ತಮುತ್ತಲಿನ ಜನಜೀವನದ ಮೇಲೆ ನದಿಯ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತವೆ. ಈ ಲೇಖನವು ನೇತ್ರಾವತಿ ನದಿಯ ಮಳೆಗಾಲದ ಪ್ರವಾಹದ ತೀವ್ರತೆ ಮತ್ತು ಅದು ಆಗಿನ ಕಾಲದ ಸಾರಿಗೆ ಮತ್ತು ಜನಜೀವನದ ಮೇಲೆ ಹೇಗೆ ಪರಿಣಾಮ ಬೀರಿತ್ತು ಎಂಬುದಕ್ಕೆ ಸ್ಪಷ್ಟ ಪುರಾವೆಯಾಗಿದೆ. ಇನ್ನು ಮಧ್ಯಕಾಲೀನ ಅವಧಿಯಲ್ಲಿ ಕದಂಬ ರಾಜವಂಶವು ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಆಳ್ತಿತ್ತು ಮತ್ತು ನೇತ್ರಾವತಿ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶಗಳ ಮೇಲೆ ಹಿಡಿತವನ್ನು ಸಾಧಿಸಿತ್ತು ಎಂದು ನಂಬಲಾಗಿದೆ. ಹಾಗೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿಯೂ ನೇತ್ರಾವತಿ ನದಿಯು ಅವರ ಸಾಮ್ರಾಜ್ಯಕ್ಕೆ ಒಂದು ನೈಸರ್ಗಿಕ ಗಡಿಯಾಗಿತ್ತು. ನಂತರ 19ನೇ ಶತಮಾನದಲ್ಲಿ ಬ್ರಿಟಿಷರು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ವ್ಯಾಪಾರವನ್ನು ವಿಸ್ತರಿಸಲು ನದಿ ನಿರ್ವಹಣೆಗೆ ಪ್ರಾಮುಖ್ಯತೆಯನ್ನು ನೀಡಿದ್ರು. ಮಂಗಳೂರು ಕಾಫಿ, ಮಸಾಲೆ ಪದಾರ್ಥಗಳು ಮತ್ತು ಅಡಿಕೆ ರಫ್ತಿಗೆ ಪ್ರಮುಖ ಕೇಂದ್ರವಾಯಿತು. ನೇತ್ರಾವತಿ ನದಿಯು ಅರಬ್ಬಿ ಸಮುದ್ರಕ್ಕೆ ಸೇರುವುದರಿಂದ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಪ್ರಮುಖ ಸಂಪರ್ಕ ಕಲ್ಪಿಸಿತು. ನದಿಯ ದಡದಲ್ಲಿ ವಾಸಿಸುವ ಜನರ ಮುಖ್ಯ ಕಸಬು ಕೃಷಿ ಮತ್ತು ಮೀನುಗಾರಿಕೆ. ಮಾನ್ಸೂನ್ ಅವಧಿಯ ನಂತರವೂ ನದಿಯು ಕೃಷಿಗೆ ಮುಖ್ಯ ನೀರಿನ ಮೂಲವಾಗಿದೆ. ಒಟ್ಟಾರೆ ನೇತ್ರಾವತಿ ನದಿಯು ಕೇವಲ ಒಂದು ಭೌಗೋಳಿಕ ರಚನೆಯಾಗಿರದೆ ಕರ್ನಾಟಕದ ಕರಾವಳಿಯ ಇತಿಹಾಸ, ಸಂಸ್ಕೃತಿ ಮತ್ತು ಆರ್ಥಿಕತೆಯೊಂದಿಗೆ ಆಳವಾಗಿ ಬೆಸೆದುಕೊಂಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.